ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಂಕಿತಾ. ನಾನೊಬ್ಬಳು ಸಾಫ್ಟ್ವೇರ್ ಉದ್ಯೋಗಿ. ಅಂದು ಕೆಲಸದ ಒತ್ತಡದಿಂದಾಗಿ ರಜೆ ಹಾಕಿದ್ದೆ. ಮನಸ್ಸಿಗೆ ಯಾಕೋ ಬೇಜಾರ ಅನಿಸುತ್ತಿತ್ತು. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ತಡವಾಗಿ ಎದ್ದು ಅಮ್ಮ ಮಾಡಿಕೊಟ್ಟ ತಿಂಡಿ ತಿಂದು ಟಿವಿ ನೋಡುತ್ತಾ ಕುಳಿತಿದ್ದೆ. ಅಷ್ಟರಲ್ಲಿ ಅಮ್ಮ ಬಂದು, ಅಂಕಿತಾ, ಹೊರಗಡೆ ಎಲ್ಲಾದರೂ ಹೋಗುವ ಪ್ಲಾನ್ ಇದೆ ಎಂದು ಕೇಳಿದರು. ನಾನು ಹೋಗಬೇಕು ಅಮ್ಮ, ಯಾಕೆ ಎಂದೆ. ಅದಕ್ಕೆ ಅಮ್ಮ, ಹಾಗಿದ್ದರೆ ಬ್ಯಾಂಕಿಗೆ ಹೋಗಿ ಈ ನನ್ನ ಪಾಸ್ಬುಕ್ ಎಂಟ್ರಿ ಮಾಡಿಸಿಕೊಂಡು ಬಾ ಎಂದು ಕೊಟ್ಟರು. ಸರಿ ಎಂದು ಅಮ್ಮನ ಪಾಸ್ಬುಕ್ ಪಡೆದು ಸಿದ್ಧವಾಗಿ ಹೊರಟೆ. ಬ್ಯಾಂಕ್ ನನ್ನ ದಾರಿಯಲ್ಲೇ ಇದ್ದಿದ್ದರಿಂದ ಮೊದಲು ಅಲ್ಲಿಗೆ ಹೋದೆ. ಕೌಂಟರ್ನಲ್ಲಿ ವಿಚಾರಿಸಿದಾಗ ಮಿಷನ್ ರಿಪೇರಿ ಆಗುತ್ತಿದೆ, ಸ್ವಲ್ಪ ಸಮಯ ಕಾಯಬೇಕು ಎಂದರು. ಬೇರೆ ದಾರಿಯಿಲ್ಲದೆ ಅಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಮೊಬೈಲ್ ನೋಡತೊಡಗಿದೆ. ಆಗ ಹಿಂದಿನಿಂದ ಯಾರೋ ನನ್ನ ಹೆಸರು ಕರೆದಂತಾಯಿತು. ತಿರುಗಿ ನೋಡಿದಾಗ ಪರಿಚಯದ ಮುಖವೆನಿಸಿತು, ಆದರೆ ತಕ್ಷಣ ನೆನಪಾಗಲಿಲ್ಲ. ಅವರು ಹತ್ತಿರ ಬಂದು, ಹೇಗಿದ್ದೀಯಾ ಅಂಕಿತಾ ಎಂದು ಕೇಳಿದಾಗಲೇ ನನಗೆ ನೆನಪಾಗಿದ್ದು ಅವರು ನನ್ನ ಹೈಸ್ಕೂಲ್ ಶಿಕ್ಷಕರಾಗಿದ್ದ ಸಂಪತ್ ಕುಮಾರ್ ಸರ್. ತಕ್ಷಣ ಎದ್ದು ಅವರಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿ, ಹೇಗಿದ್ದೀರಾ ಸರ್ ಎಂದು ಕುಶಲೋಪರಿ ವಿಚಾರಿಸಿದೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವುದನ್ನು ಕೇಳಿ ಅವರು ತುಂಬಾ ಹೆಮ್ಮೆಪಟ್ಟರು. ಮಾತು ಮುಂದುವರಿದಾಗ ಅವರು ಕೆಲಸದಿಂದ ನಿವೃತ್ತರಾಗಿ ಈಗ ಮನೆಯಲ್ಲೇ ಮಕ್ಕಳಿಗೆ ಪಾಠ ಮಾಡುತ್ತಿರುವುದಾಗಿ ಹೇಳಿದರು. ಮಾತಿನ ನಡುವೆ ಅವರು, ಅಂಕಿತಾ, ಶಾಲೆಯಲ್ಲಿದ್ದಾಗ ನೀನು ತುಂಬಾ ಮುಗ್ಧವಾಗಿ ಗುಂಡುಗುಂಡಗಿದ್ದೆ, ಈಗ ತುಂಬಾ ಸೌಂದರ್ಯವತಿಯಾಗಿ ಬೆಳೆದಿದ್ದೀಯಾ ಎಂದು ಹೊಗಳಿದರು. ಅವರು ಸ್ವಲ್ಪ ಕೃಶವಾದಂತೆ ಕಂಡಿದ್ದಕ್ಕೆ ನಾನು ಕಾರಣ ಕೇಳಿದೆ. ಅದಕ್ಕೆ ಅವರು ಮಮ್ಮಲ ಮರುಗುತ್ತಾ ತಮ್ಮ ಪತ್ನಿ ತೀರಿ ಹೋಗಿರುವುದು ಮತ್ತು ಮಕ್ಕಳು ವಿದೇಶದಲ್ಲಿ ನೆಲೆಸಿರುವ ಬಗ್ಗೆ ತಿಳಿಸಿದರು. ಅವರ ಕಣ್ಣಲ್ಲಿ ಅನಾಥ ಪ್ರಜ್ಞೆ ಎದ್ದೂ ಕಾಣುತ್ತಿತ್ತು. ಅಷ್ಟರಲ್ಲಿ ಸರ್ ಕೆಲಸ ಮುಗಿಯಿತು. ನನ್ನ ಪಾಸ್ಬುಕ್ ಪಡೆಯಲು ಇನ್ನೂ ಸಮಯ ಬೇಕಿದ್ದರಿಂದ ಸರ್ ಹತ್ತಿರದಲ್ಲೇ ಇದ್ದ ತಮ್ಮ ಮನೆಗೆ ಆಹ್ವಾನಿಸಿದರು. ಅವರ ಒಂಟಿತನ ಕಂಡು ನನಗೂ ಮರುಕವಾಯಿತು. ಹಾಗಾಗಿ ಅವರ ಮನೆಗೆ ಹೋದೆ. ಅಲ್ಲಿ ಕುಳಿತಿದ್ದಾಗ ಸರ್ ನನಗೆ ಕುಡಿಯಲು ಜ್ಯೂಸ್ ತಂದುಕೊಟ್ಟರು. ಆದರೆ ಆಕಸ್ಮಿಕವಾಗಿ ಜ್ಯೂಸ್ ನನ್ನ ಬಿಳಿ ಬಣ್ಣದ ಚೂಡಿದಾರ್ ಮೇಲೆ ಚೆಲ್ಲಿತು. ಬಟ್ಟೆ ಪೂರ್ತಿಯಾಗಿ ಒದ್ದೆಯಾಗಿ ದೇಹಕ್ಕೆ ಅಂಟಿಕೊಂಡಿದ್ದರಿಂದ ನನಗೆ ತುಂಬಾ ಮುಜುಗರವಾಯಿತು. ಅದನ್ನು ಗಮನಿಸಿದ ಸರ್, ಮುಜುಗರ ಪಡಬೇಡ ಎಂದು ಹೇಳಿ ತಮ್ಮ ಪತ್ನಿಯ ಸೀರೆಯನ್ನು ಬದಲಾಯಿಸಿಕೊಳ್ಳಲು ನೀಡಿದರು. ನಾನು ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕಿದೆ ಅಂದುಕೊಂಡೆ, ಆದರೆ ಚಿಲಕ ಸರಿಯಾಗಿ ಬಿದ್ದಿರಲಿಲ್ಲ. ನಾನು ಬಟ್ಟೆ ಬದಲಿಸುವ ಆತುರದಲ್ಲಿದ್ದಾಗ ಬಾಗಿಲು ಸ್ವಲ್ಪ ತೆರೆದುಕೊಂಡಿತು. ದೀರ್ಘಕಾಲದಿಂದ ಏಕಾಂಗಿಯಾಗಿದ್ದ ಮತ್ತು ಪತ್ನಿಯ ಸುಖದಿಂದ ವಂಚಿತರಾಗಿದ್ದ ಸರ್ಗೆ ಆ ಕ್ಷಣ ನನ್ನ ಸೌಂದರ್ಯವನ್ನು ಕಂಡು ಹತೋಟಿ ತಪ್ಪಿತು. ಅವರು ಮೆಲ್ಲನೆ ರೂಮಿನೊಳಗೆ ಬಂದು ನನ್ನನ್ನು ಹಿಂದಿನಿಂದ ಅಪ್ಪಿಕೊಂಡು ಬಿಟ್ಟರು. ನಾನು ಗಾಬರಿಯಾಗಿ, ಏನು ಮಾಡುತ್ತಿದ್ದೀರಾ ಸರ್ ಎಂದು ಪ್ರಶ್ನಿಸಿದೆ. ಆದರೆ ಅವರು ಭಾವುಕರಾಗಿ, ಅಂಕಿತಾ, ನನ್ನ ಪತ್ನಿ ತೀರಿ ಹೋದ ಮೇಲೆ ನನ್ನ ಆಸೆಗಳನ್ನೆಲ್ಲ ಹೂತು ಹಾಕಿದ್ದೆ. ಆದರೆ ಇಂದು ನಿನ್ನ ಈ ರೂಪ ನೋಡಿ ನನಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ದಯವಿಟ್ಟು ಸಹಕರಿಸು ಎಂದು ಬೇಡಿಕೊಂಡರು. ಅವರ ಮಾತುಗಳು ಮತ್ತು ಆ ಸಾಮೀಪ್ಯ ನನ್ನಲ್ಲೂ ಒಂದು ರೀತಿಯ ಹೊಸ ಸಂಚಲನವನ್ನು ಮೂಡಿಸಿತು. ನನ್ನ ಮನಸ್ಸು ದೈಹಿಕ ಸುಖದ ಹಂಬಲಕ್ಕೆ ಮಣಿಯಿತು. ನಾನು ಅವರನ್ನು ತಡೆಯದೆ ಅವರ ಇಚ್ಛೆಗೆ ಪೂರ್ತಿಯಾಗಿ ಸಹಕರಿಸಿದೆ. ಅಂದು ಶಾಲೆಯ ಶಿಕ್ಷಕರೊಂದಿಗಿನ ಆ ದೈಹಿಕ ಸಂಬಂಧ ನನಗೆ ಬದುಕಿನ ಮತ್ತೊಂದು ಮಗ್ಗುಲನ್ನು ಪರಿಚಯಿಸಿತು. ಆ ಅನುಭವದ ನಂತರ ನನ್ನಲ್ಲಿ ದೈಹಿಕ ಆಕರ್ಷಣೆ ಮತ್ತು ಸುಖದ ಬಗ್ಗೆ ಇದ್ದ ದೃಷ್ಟಿಕೋನವೇ ಬದಲಾಯಿತು. ಅಲ್ಲಿಂದ ಬಂದ ನಂತರವೂ ನನಗೆ ಆ ನೆನಪುಗಳು ಕಾಡುತ್ತಿದ್ದವು. ಆ ಅನುಭವ ನೀಡಿದ ತೃಪ್ತಿ ನನ್ನನ್ನು ದೈಹಿಕ ಸಂಬಂಧಗಳ ಕಡೆಗೆ ಹೆಚ್ಚು ಆಕರ್ಷಿತಳನ್ನಾಗಿ ಮಾಡಿತು. ಮದುವೆಗಿಂತ ಮುಂಚೆಯೇ ನಾನು ದೈಹಿಕ ಸುಖದ ಆಳವನ್ನು ಅರಿತುಕೊಂಡಿದ್ದೆ. ಸ್ನೇಹಿತರೆ, ಇದೇ ನನ್ನ ಜೀವನದ ಒಂದು ಅನಿರೀಕ್ಷಿತ ತಿರುವಿನ ಕತೆ. ಈ ಕತೆ ನಿಮಗಿಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.